ಬೆನ್ನಿನ ಚೆಲುವಿಗೆ ಬೇಕಿಂಗ್ ಪೌಡರ್. ಬೇಕಾಗುವ ಸಾಮಗ್ರಿಗಳು: ಬಸಳೆ ಸೊಪ್ಪು 4 ರಿಂದ 5 ಎಲೆ, ಬೇಕಿಂಗ್ ಪೌಡರ್ 2 ಟೇಬಲ್ ಚಮಚ, ಕಡಲೆ ಹಿಟ್ಟು 2 ಟೇಬಲ್ ಚಮಚ, ಜೇನುತುಪ್ಪ 1 ಟೇಬಲ್ ಚಮಚ, ರೋಸ್ ವಾಟರ್ 1 ಟೇಬಲ್ ಚಮಚ. ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ನಲ್ಲಿ 2 ಟೇಬಲ್ ಚಮಚ ಬೇಕಿಂಗ್ ಪೌಡರ್ಗೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕಲಸಿ ಅದರಲ್ಲಿ ಬಸಳೆ ಸೊಪ್ಪನ್ನ ಅದ್ದಿ ಇನ್ನೊಂದು ಬೌಲ್ನಲ್ಲಿ ಎತ್ತಿಡಿ. ನಂತರ ಮತ್ತೊಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಜೇನುತುಪ್ಪ, 1 ಟೇಬಲ್ ಸ್ಪೂನ್ ರೋಸ್ ವಾಟರ್ ಹಾಕಿ ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಳ್ಳಿ. ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿಯಾದ ಮೇಲೆ ನೀವು ನಿಮ್ಮ ಬೆನ್ನನ್ನ ಶುದ್ಧವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ. ಯಾವುದೇ ತೆರನಾದ ಪ್ಯಾಕ್ ಅಥವಾ ಸ್ಕ್ರಬ್ ಹಾಕಿಕೊಳ್ಳುವ ಮೊದಲು ನೀವು ಚರ್ಮವನ್ನು ಸ್ವಚ್ಛವಾಗಿ ಡ್ರೈ ಆಗಿಟ್ಟುಕೊಳ್ಳುವುದು ಅಭ್ಯಾಸ ಮಾಡಿಕೊಳ್ಳಿ. ಇದರಿಂದ ಮುಂದೆ ಚರ್ಮ ಸಮಸ್ಯೆಗಳೇರ್ಪಡುವುದು ತಪ್ಪುತ್ತದೆ. ಬೆನ್ನನ್ನು ಡ್ರೈ ಮಾಡಿಕೊಂಡ ಮೇಲೆ ನೀವು ಈಗಾಗಲೇ ಬೇಕಿಂಗ್ ಪೌಡರ್ನಲ್ಲಿ ಅದ್ದಿಟ್ಟ ಬಸಳೆ ಸೊಪ್ಪನ್ನ ಬೆನ್ನಿಗೆ ನಿಧಾನವಾಗಿ ಒಂದೊಂದಾಗಿ ಅಂಟಿಸಿಕೊಳ್ಳಿ. ಬೇಕಿಂಗ್ ಸೋಡಾ ಒಂದು ಅತ್ಯುತ್ತಮ ಎಕ್ಸ್ಫೋಲಿಯೇಟರ್. ಇದು ಚರ್ಮದ pH ಲೆವೆಲ್ ಅನ್ನ ಬ್ಯಾಲೆನ್ಸ್ ಮಾಡುತ್ತದೆ. ಡೆಡ್ ಸ್ಕಿನ್ ನಿವಾರಿಸಿ ಹೊಸ ಚರ್ಮದ ಬೆಳವಣಿಗೆಗೆ ಕಾರಣವಾಗುತ್ತದೆ. ಬೆನ್ನಿಗೆ ಅಂಟಿಕೊಂಡ ಬಸಳೆ ಸೊಪ್ಪನ್ನ 15 ರಿಂದ 20 ನಿಮಿಷ ಹಾಗೆಯೇ ಬಿಡಿ. ಬಸಳೆ ಸೊಪ್ಪಿನಲ್ಲಿರುವ ವಿಟಮಿನ್ ಸಿ ಯ ಅಂಶ ನಿಮ್ಮ ಚರ್ಮವನ್ನ ಡ್ಯಾಮೇಜ್ನಿಂದ ಕಾಪಾಡುತ್ತದೆ. 20 ನಿಮಿಷಗಳಾದ ನಂತರ ನೀವು ನಿಮ್ಮ ಬೆನ್ನಿಗೆ 5 ನಿಮಿಷಗಳಷ್ಟು ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ. ಸ್ಟೀಮ್ನಿಂದ ಬಸಳೆ ಸೊಪ್ಪು ತನ್ನಲ್ಲಿರುವ ಚರ್ಮ ಸ್ನೇಹಿ ಗುಣವಿಶೇಷತೆಗಳನ್ನು ಮತ್ತಷ್ಟು ಹೊರಹಾಕುವುದರಿಂದ ನಿಮ್ಮ ಬೆನ್ನಿನ ಚರ್ಮ ಇನ್ನೂ ಹೆಚ್ಚು ಆಕರ್ಷಣೀಯವೆನಿಸುತ್ತದೆ. ಮಾತ್ರವಲ್ಲ, ಬೆನ್ನಿನಲ್ಲಿ ರಕ್ತ ಸಂಚಾರ ಸರಾಗವಾಗಿ ನಿಮಗೆ ರಿಲ್ಯಾಕ್ಸಿಂಗ್ ಅನುಭವ ತರುತ್ತದೆ. ಸಾಮಾನ್ಯವಾಗಿ ನಾವುಗಳು ನಮ್ಮ ಬೆನ್ನಿಗೆ ಅಪರಿಚಿತವಾಗಿರುವುದರಿಂದ ಬೆನ್ನಿನ ಕಾಳಜಿ, ಆರೈಕೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಜಾಗ ಪಡೆದುಕೊಳ್ಳುವುದಿಲ್ಲ. ಬೆನ್ನಿನ ಬಗೆಗಿನ ಈ ನಿರ್ಲಕ್ಷ್ಯ ಧೋರಣೆ ಅದನ್ನು ಆಮೇಲೆ ಸರಿಪಡಿಸಲಾರದ ಹಂತಕ್ಕೆ ತಲುಪಿಸಿರುತ್ತದೆ. ಹಾಗಾಗಿ ಸೌಂದರ್ಯದ ಬಗ್ಗೆ ಕಾಳಜಿ ಇರುವವರು ಹೀಗೆ ಹೋಮ್ ಮೇಡ್ ಪ್ಯಾಕ್ಗಳಿಂದ ತಮ್ಮ ಸೌಂದರ್ಯ ಕಾಪಾಡಿಕೊಳ್ಳಬಹುದು. ಸ್ಟೀಮ್ನ ನಂತರ ನೀವು ಬೆನ್ನಿನ ಮೇಲಿರುವ ಎಲೆಗಳನ್ನು ತೆಗೆದುಕೊಂಡು ಒಂದಷ್ಟು ಹೊತ್ತು ಬೆನ್ನನ್ನ ಸ್ಕ್ರಬ್ ಮಾಡಿ. ಸ್ಕ್ರಬ್ನಿಂದ ಬೆನ್ನ ಮೇಲೆ ಜಮೆಯಾದ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗುತ್ತದೆ. ನಂತರ ನೀವು ಬೆನ್ನನ್ನ ತಣ್ಣೀರಿನಿಂದ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡಿಕೊಳ್ಳಿ. ಅದಾದ್ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಕಡಲೆ ಹಿಟ್ಟು ಹಾಗೂ ಜೇನಿನ ಮಿಶ್ರಣವನ್ನ ಬ್ರಷ್ನ ಸಹಾಯದಿಂದ ನಿಧಾನವಾಗಿ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ. ಕಡಲೆ ಹಿಟ್ಟಿನಲ್ಲಿ ನಿಮ್ಮ ಚರ್ಮವನ್ನ ತಂಪಾಗಿಸುವ ಅಂಶಗಳಿರುವುದರಿಂದ ಯಾವುದೇ ರೀತಿಯ ಬ್ಲೀಚ್ ಅಥವಾ ಕ್ಲೆನ್ಸ್ ಮಾಡಿಕೊಂಡ ನಂತರ ಕೊನೆಯಲ್ಲಿ ನೀವು ಕಡಲೆ ಹಿಟ್ಟಿನ ಪ್ಯಾಕ್ ಹಾಕಿಕೊಳ್ಳಬಹುದು. ತುಂಬಾ ವರ್ಷಗಳ ನಿರ್ಲಕ್ಷ್ಯದಿಂದ ಬೆನ್ನು ಸುಕ್ಕುಗಳಿಗೀಡಾಗಿರುತ್ತದೆ. ಹಾಗಾಗಿ 1-2 ದಿನದಲ್ಲಿ ಅದನ್ನು ಸರಿಪಡಿಸಲಾಗದು. ನೀವು ಈ ರೀತಿ ನೆಕ್ ಪ್ಯಾಕ್ ಅನ್ನ ಪ್ರತಿ 15 ದಿನಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಮಾಡಿಕೊಂಡ್ರೆ ಒಳ್ಳೆಯ ರಿಸಲ್ಟ್ ಕಾಣಬಹುದು. ಪ್ಯಾಕ್ ಒಣಗಿದ ಮೇಲೆ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಬೆನ್ನನ್ನ ಸಂಪೂರ್ಣವಾಗಿ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡಿಕೊಳ್ಳಿ. ನಿಮ್ಮ ಬೆನ್ನು ಹಾಗೂ ಕತ್ತಿನ ಭಾಗದ ಕಲೆ ಹಾಗೂ ನೆರಿಗೆಗಳು ಗಣನೀಯವಾಗಿ ಕಡಿಮೆಯಾಗಿರುತ್ತದೆ. ಮೊದಲಿಗೆ ಒಂದು ಬೌಲ್ನಲ್ಲಿ 2 ಟೇಬಲ್ ಚಮಚ ಬೇಕಿಂಗ್ ಪೌಡರ್ಗೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕಲಸಿ ಅದರಲ್ಲಿ ಬಸಳೆ ಸೊಪ್ಪನ್ನ ಒಂದೊಂದಾಗಿ ಅದ್ದಿ ಇನ್ನೊಂದು ಬೌಲ್ನಲ್ಲಿಟ್ಟು ಸ್ವಲ್ಪ ಹೊತ್ತು ನೆನೆಯಲು ಬಿಡಿ. ನಂತರ ಇನ್ನೊಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಜೇನುತುಪ್ಪ, 1 ಟೇಬಲ್ ಸ್ಪೂನ್ ರೋಸ್ ವಾಟರ್ ಹಾಕಿ ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಳ್ಳಿ.
ಆನಂತರ ನೀವು ನಿಮ್ಮ ಬೆನ್ನನ್ನ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡ್ಕೊಳ್ಳಿ. ಬಳಿಕ ಈಗಾಗಲೇ ಬೇಕಿಂಗ್ ಪೌಡರ್ನಲ್ಲಿ ಅದ್ದಿದ ಬಸಳೆ ಸೊಪ್ಪನ್ನ ಒಂದೊಂದಾಗಿ ಬಿಡಿಸಿಕೊಂಡು ನಿಮ್ಮ ಬೆನ್ನಿಗೆ ಹರಡಿಕೊಳ್ಳಿ. ಬಸಳೆ ಸೊಪ್ಪು ಹಾಗೂ ಬೇಕಿಂಗ್ ಸೋಡಾದ ಚರ್ಮ ಸ್ನೇಹಿ ಗುಣವಿಶೇಷತೆಗಳು ನಿಮ್ಮ ಚರ್ಮಕ್ಕೆ ಸೇರಿಕೊಳ್ಳುವವರೆಗೆ ಅಂದರೆ 15ರಿಂದ 20 ನಿಮಿಷಗಳಷ್ಟು ಹೊತ್ತು ಅದನ್ನು ಹಾಗೆಯೇ ಡ್ರೈ ಆಗಲು ಬಿಡಿ. ಅದಾದ್ಮೇಲೆ ನೀವು ಬೆನ್ನಿಗೆ 10 ನಿಮಿಷ ಬಿಸಿ ನೀರಿನಿಂದ ಸ್ಟೀಮ್ ಕೊಡಿ. ಸ್ಟೀಮ್ನ ನಂತರ ಬೆನ್ನನ್ನ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡ್ಕೊಳ್ಳಿ. ಕೊನೆಯದಾಗಿ ನೀವು ಈಗಾಗಲೇ ರೆಡಿ ಮಾಡಿ ಇಟ್ಟುಕೊಂಡಿರುವ ಕಡಲೆ ಹಿಟ್ಟಿನ ಪ್ಯಾಕ್ ಅನ್ನು ನಿಧಾನವಾಗಿ ಬೆನ್ನಿಗೆ ಹಚ್ಚಿ ಸ್ವಲ್ಪ ಹೊತ್ತು ಒಣಗಲು ಬಿಡಿ. ಪ್ಯಾಕ್ ಒಣಗಿದ ನಂತರ ನೀವು ಬೆನ್ನನ್ನ ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡಿಕೊಂಡ್ರೆ ಸುಂದರವಾದ ನುಣುಪಾದ ಕಲೆಗಳಿಲ್ಲದ ಬೆನ್ನು ನಿಮ್ಮದಾಗುತ್ತದೆ. ನಯವಾದ ಮುಖಕ್ಕೆ 2 ಟೇಬಲ್ ಚಮಚ ಕಿವಿ ಫ್ರೂಟ್ನ ಪೇಸ್ಟ್ಗೆ ಸ್ವಲ್ಪ ಅಲೋವೆರಾ ಜೆಲ್ ಹಾಗೂ ಸ್ವಲ್ಪ ರೋಸ್ ವಾಟರ್ ಸೇರಿಸಿ ಚೆನ್ನಾಗಿ ಕಲಸಿ ಮುಖಕ್ಕೆ ಹಚ್ಕೊಂಡು ಸ್ವಲ್ಪ ಹೊತ್ತಿನ ನಂತರ ತೊಳೆದುಕೊಂಡ್ರೆ ನಿಮ್ಮ ಮುಖ ನಯವಾಗಿ ಬಿಳುಪಾಗುತ್ತದೆ.